ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಒಂದು ಕತೆ ಹೇಳ್ತೀನಿ. ಕತೆ ಹೆಸರು ಒಗ್ಗಟ್ಟಿನಲ್ಲಿ ಬಲವಿದೆ. ಒಂದಾನೊಂದು ಊರು. ಆ ಊರಿನಲ್ಲಿ ಒಬ್ಬ ರೈತ. ಆ ರೈತನಿಗೆ 3 ಜನ ಗಂಡು ಮಕ್ಕಳು ಇದ್ದವು. 3 ಜನ ಗಂಡು ಮಕ್ಕಳು ಯಾವಾಗಲೂ ಒಬ್ಬರಿಗೊಬ್ಬರು ಜಗಳ ಆಡ್ತಾ ಇದ್ದರು. ಆಗ ರೈತ ಅವರಿಗೆ ಎಷ್ಟೇ ತಿಳಿ ಹೇಳಿದರೂ ಅವರ ಮಾತನ್ನೇ ಕೇಳಲಿಲ್ಲ. ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಎಂದು ಅವರಪ್ಪ ಹೇಳಿದರೂ ಅವರ ಮಾತನ್ನೇ ಕೇಳಲಿಲ್ಲ. ಆ ರೈತನಿಗೆ ಒಂದು ಯೋಚನೆ ಆಯಿತು. 3 ಜನ ಮಕ್ಕಳನ್ನು ಹತ್ತಿರ ಕರೆದು ಒಂದೊಂದು ಕಟ್ಟಿಗೆಗಳನ್ನು ತರಲು ಹೇಳಿದ. ಆಗ ಮಕ್ಕಳು ಚಿಕ್ಕ ಚಿಕ್ಕ ಕಟ್ಟಿಗೆಗಳನ್ನು ತಂದರು. ಆಗ ರೈತ ಎಲ್ಲ ಕಟ್ಟಿಗೆಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟಿದನು. ಆ ಕಟ್ಟಿಗೆಯನ್ನು ಮಕ್ಕಳ ಹತ್ತಿರ ತಂದ. ಒಂದು ಕಟ್ಟಿಗೆಯನ್ನು ಮೊದಲನೇ ಮಗನಿಗೆ ಕೊಟ್ಟ. ಮಗನೇ, ನಿನ್ನ ಎಲ್ಲ ಬಲವನ್ನು ಬಿಟ್ಟು ಈ ಕಟ್ಟಿಗೆಯನ್ನು ಹೊಡಿ ಅಂತ ಹೇಳಿದ. ಆಗ ಮಗನು, ಅಪ್ಪ, ಇದು ನನಗೇನು ದೊಡ್ಡ ವಿಷಯವೇ, ನಾನು ಈ ಕಟ್ಟಿಗೆಯನ್ನು ಹೊಡೆಯುತ್ತೇನೆ ಎಂದು ಹೇಳಿದ. ಆ ಕಟ್ಟಿಗೆಯನ್ನು ಹೊಡೆಯಲು ಪ್ರಾರಂಭಿಸಿದ. ಎಷ್ಟೇ ಹೊಡೆದರೂ ಕಟ್ಟಿಗೆ ಒಡೆಯಲು ಆಗಲೇ ಇಲ್ಲ. ತಂದೆಯ ಹತ್ತಿರ ವಾಪಸ್ಸು ಕೊಟ್ಟ. ಆಗ ತಂದೆಯು ಆ ಕಟ್ಟಿಗೆಯನ್ನು ಎರಡನೇ ಮಗನಿಗೆ ಕೊಟ್ಟ. ಮಗನೇ, ನಿನ್ನ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಈ ಕಟ್ಟಿಗೆಯನ್ನು ಒಡೆಯಬೇಕು ಎಂದ. ಆಗ ಅವನು, ಆಯಿತು, ನಾನಂತೂ ಈ ಕಟ್ಟಿಗೆಯನ್ನು ಒಡೆಯುತ್ತೇನೆ ಅಪ್ಪ ಅಂತ ಹೇಳಿ ಆ ಕಟ್ಟಿಗೆಯನ್ನು ಒಡೆಯೋಕ್ಕೆ ಶುರು ಮಾಡಿದ. ಆಗ ಆ ಕಟ್ಟಿಗೆಯನ್ನು ಕೂಡ ಅವನ ಕೈಯಲ್ಲಿ ಒಡೆಯೋಕ್ಕೆ ಆಗಲೇ ಇಲ್ಲ. ವಾಪಸ್ಸು ಅವನ ತಂದೆಗೆ ಕೊಟ್ಟ. ತಂದೆಯು ಮೂರನೇ ಮಗನಿಗೆ ಆ ಕಟ್ಟಿಗೆಯನ್ನು ಕೊಟ್ಟು, ಮಗನೇ, ಅವರಿಬ್ಬರಿಂದನೂ ಕಟ್ಟಿಗೆ ಹೊಡೆಯಲು ಆಗಲಿಲ್ಲ, ನೀನಾದರೂ ಈ ಕಟ್ಟಿಗೆ ಹೊಡೆಯಬೇಕು ಎಂದು ಹೇಳಿ ಕಟ್ಟಿಗೆಯನ್ನು ಕೊಟ್ಟ. ಆಗ ಆ ಮಗನು, ಅಪ್ಪ, ಅವರಿಬ್ಬರ ಅಣ್ಣಂದಿರ ಹತ್ರನೂ ಕಟ್ಟಿಗೆ ಹೊಡೆಯೋಕ್ಕೆ ಆಗಲಿಲ್ಲ, ಎಲ್ಲರಿಗಿಂತ ಶಕ್ತಿ ನನಗೇ ಇದೆ, 1 ನಿಮಿಷದಲ್ಲಿ ನಾನು ಈ ಕಟ್ಟಿಗೆಯನ್ನು ಹೊಡೆದು ಹಾಕುವೆ ಎಂದು ಹೇಳಿದ. ಹೇಳಿ ಕಟ್ಟಿಗೆಯನ್ನು ಒಡೆಯಲು ಶುರು ಮಾಡಿದ. ಎಷ್ಟೇ ಕಷ್ಟಪಟ್ಟರೂ ಕಟ್ಟಿಗೆಯನ್ನು ಒಡೆಯೋದಕ್ಕೆ ಆಗಲೇ ಇಲ್ಲ. ಆಗ ಅವರ ತಂದೆ ಮಗನ ಕಷ್ಟವನ್ನು ನೋಡಿ ವಾಪಸ್ಸು ಅವರ ತಂದೆಗೆ ಕೊಟ್ಟ. ಆಮೇಲೆ ಒಂದೊಂದೇ ಬಿಚ್ಚಿ ಆ ಕಟ್ಟಿಗೆಯನ್ನು ಬಿಚ್ಚಿ ಒಂದೊಂದೇ ಕಟ್ಟಿಗೆಯನ್ನು 3 ಜನಕ್ಕೂ ಕೊಟ್ಟ. 3 ಜನಕ್ಕೂ ಕೊಟ್ಟಾದ ನಂತರ ಈ ಕಟ್ಟಿಗೆಯನ್ನು ಒಡೆಯಿರಿ ಅಂತ ಹೇಳಿದ. ಆಗ 3 ಜನ ಕಟ್ಟಿಗೆಯನ್ನು ಒಡೆದರು. ಆಗ ಆ 3 ಜನ ಅವರ ಅಪ್ಪನ ಮುಖವನ್ನು ನೋಡಿ ಅರ್ಥ ಮಾಡಿಕೊಂಡರು. ನಾವು ಒಟ್ಟಾಗಿದ್ದರೆ, ಒಟ್ಟಿಗೆ ಸೇರಿದರೆ
ಕಟ್ಟಿಗೆಯಂತೆ ಇರಬಹುದು. ಬೇರೆ ಬೇರೆ ಆದರೆ ಕಷ್ಟ ಆಗುತ್ತೆ. ಬೇರೆಯವರು ನಮ್ಮ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾರೆ ಎಂದು ಯೋಚಿಸಿದವು. ಒಟ್ಟಾಗಿ ಸೇರಿದರೆ ಯಾರೂ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಅವರ ಮಾತನ್ನು ಕೇಳಿ ಎಲ್ಲ ಒಂದಾದರು. ಈ ಕಥೆಯ ನೀತಿ ಏನೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.